ಹಾಯ್ ಡಿಯರ್ ಫ್ರೆಂಡ್ಸ್, ಹೆಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ. ನನ್ನ ಹೆಸರು ಪುಷ್ಪಾವತಿ ಅಂತ. ಫ್ರೆಂಡ್ಸ್, ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ನ್ಯೂಟ್ರಿಷನ್ ಬಗ್ಗೆ ತಿಳಿಸಿದೆ. ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಎಷ್ಟು ಅತ್ಯವಶ್ಯಕ. ನಾವು ಫಿಟ್ಟಾಗಿರಬೇಕು ಅಂದರೆ, ನಾವು ಆರೋಗ್ಯವಾಗಿ ಇರಬೇಕು ಅಂದರೆ ನ್ಯೂಟ್ರಿನ್ ಅವಶ್ಯಕತೆ ತುಂಬ ಇದೆ. ಆ ನ್ಯೂಟ್ರಿನ್ನಲ್ಲಿ ಎರಡು ರೀತಿ ಇರುತ್ತೆ. ಒಂದು ಮೈಕ್ರೋ ನ್ಯೂಟ್ರಿಷನ್, ಒಂದು ಮ್ಯಾಕ್ರೋ ನ್ಯೂಟ್ರಿಷನ್ ಅಂತ ತಿಳಿಸಿದೆ. ಇವತ್ತು ನಾನು ಮ್ಯಾಕ್ರೋ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಏಕೆಂದರೆ ನಮ್ಮ ದೇಹಕ್ಕೆ ವಿವಿಧ ರೀತಿಯ ಪೋಷಕಾಂಶಗಳು ಬೇಕಾಗುತ್ತೆ. ಮ್ಯಾಕ್ರೋ ನ್ಯೂಟ್ರಿಷನಲ್ಲಿ ಏನೆಲ್ಲ ಬರುತ್ತಪ್ಪ ಅಂದರೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ಗಳು ಬರುತ್ತೆ, ಕೊಬ್ಬುಗಳು, ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ಇರುತ್ತೆ. ಸೊ ಪ್ರೋಟೀನ್ಗಳು ನಮ್ಮ ದೇಹದಲ್ಲಿ ದೈನಂದಿನ ಕೆಲಸಗಳಿಂದ ನಮ್ಮ ಶಕ್ತಿಯ ವ್ಯಯ ಆಗ್ತಾ ಇರುತ್ತೆ. ಅಂದರೆ ಫ್ರೆಂಡ್ಸ್, ನಾವು ಪ್ರತಿನಿತ್ಯ ನಾವು ಕೆಲಸ ಮಾಡ್ತಿರ್ತೀವಿ. ನಾವು ತಿಂತಕ್ಕಂಥ ಫುಡ್ಡಲ್ಲಿ ಬರ್ತಕ್ಕಂಥ ಏನು ಪ್ರೋಟೀನ್ ಇರುತ್ತೋ ಅದು ಅಲ್ಲಿ ವ್ಯಯವಾಗುತ್ತೆ, ಅಂದರೆ ಖರ್ಚಾಗ್ತಾ ಇರುತ್ತೆ. ಯಾಕಪ್ಪ ಅಂದರೆ ಹೀಗಾಗಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ, ಪ್ರೋಟೀನ್ಗಳು ನಿಯಮಿತವಾಗಿ ಬಳಸ್ತದೆ. ನಮ್ಮ ದೇಹದಲ್ಲಿ ಪ್ರೋಟೀನ್ನ ಅತಿ ಹೆಚ್ಚಾಗಿ ಶೇಖರಣೆ ಮಾಡ್ಕೊಳಕ್ಕಾಗಲ್ಲ. ಆದ್ದರಿಂದ ಏನಾಗುತ್ತೆ, ಪ್ರೋಟೀನ್ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಮ್ಮ ದೇಹದಲ್ಲಿ ಶೇಖರಣೆ ಆಗಿರೋದ್ರಿಂದ ನಾವು ಪ್ರತಿದಿನ ತಿಂತಕ್ಕಂಥ ಪ್ರೋಟೀನ್ ಅಲ್ಲಿ ನಾವು ಏನು ದೈನಂದಿನ ಕೆಲಸಗಳನ್ನು ಮಾಡ್ತೀವೋ ಅಲ್ಲಿ ನಮಗೆ ಪ್ರೋಟೀನ್ ಅವಶ್ಯಕತೆ ನಿರಂತರವಾಗಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಪ್ರೋಟೀನನ್ನು ಪ್ರತಿನಿತ್ಯ ನಿರಂತರವಾಗಿ ನಮ್ಮ ಬಾಡಿಗೆ, ನಮ್ಮ ದೇಹಕ್ಕೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಪ್ರೋಟೀನ್ ಅಂದರೆ ಹಣ್ಣು, ತರಕಾರಿಗಳು ಪ್ರತಿದಿನ ನಮಗೆ ಮಿನಿಮಮ್ ಇಷ್ಟು ಅಂತ ಇರುತ್ತೆ. ನಾವು ಎಷ್ಟು ಪ್ರೋಟೀನ ತಗೋಬೇಕು ಅನ್ನೋದು ನಾನು ವಯಸ್ಕರಿಗೆ, ಅಂದರೆ ನಮ್ಮ ದೇಹಕ್ಕೆ ನಾವು ಎಷ್ಟು ಕೆ ಜಿ ಇರ್ತೀವೋ ಅಷ್ಟು ಗ್ರಾಮ್ ಪ್ರೋಟೀನ್ನ ಪ್ರತಿನಿತ್ಯ ನಾವು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಮಕ್ಕಳಿಗೆ 1.2 ಗ್ರಾಮ್ ಅಷ್ಟು ಪ್ರೋಟೀನ್ನ ನಾವು ಪ್ರತಿದಿನ ಕೊಡಬೇಕಾಗುತ್ತೆ. ದೊಡ್ಡವ್ರಿಗೆ, ವಯಸ್ಕರಿಗೆ ಅವರು ಎಷ್ಟು ತೂಕ ಇರ್ತಾರೋ, ಎಕ್ಸಾಂಪಲ್ ಇವಾಗ ಒಂದು 80 ಕೆ ಜಿ ಇದ್ದೀವಿ ಅಂದರೆ ಪ್ರತಿದಿನ 80 ಗ್ರಾಮ್ ಅಷ್ಟೇ ನಾವು ಪ್ರೋಟೀನ್ನ ನಮ್ಮ ಬಾಡಿಗೆ, ದೇಹಕ್ಕೆ ಕೊಡಬೇಕಾಗುತ್ತೆ. ಯಾಕೆ ಅಂದರೆ ನಮ್ಮ ದೇಹದಲ್ಲಿ ಪ್ರೋಟೀನನ್ನು ಯಥೇಚ್ಛವಾಗಿ ಇಟ್ಕೊಳ್ಳೋ ಅಂಥ ಶಕ್ತಿ ಇರಲ್ಲ. ಅದು ಸ್ವಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡ್ಕೊಂಡಿರುತ್ತೆ. ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ಅದು ವ್ಯಯ ಆಗ್ತಾ ಇರುತ್ತೆ, ಖರ್ಚಾಗ್ತಾ ಇರುತ್ತೆ. ಆದ್ದರಿಂದ ನಾವು ಪ್ರತಿನಿತ್ಯ ಪ್ರೋಟೀನನ್ನು ಕೊಡಬೇಕಾಗುತ್ತೆ. ಪ್ರೋಟೀನ್ ಅನ್ನೋದು ದೇಹದ ಒಂದು ಮೂಲ ಅಂಶಗಳಾಗಿದೆ. ದೇಹದ ಪ್ರತಿ ಕೋಶವು ಪ್ರೋಟೀನನ್ನು ಹೊಂದಿರ್ತದೆ. ಪ್ರತಿ ಕೋಶವು ಪ್ರೋಟೀನನ್ನು ಹೊಂದಿರ್ತದೆ. ಪ್ರೋಟೀನ್ ಮೂಲ ರಚನೆ ಎಂದರೆ ಅಮೈನೋ ಆಮ್ಲಗಳು. ನಮ್ಮ ದೇಹದ ಕೋಶಗಳು ಸರಿಪಡಿಸಲು, ಹೊಸ ಕೋಶಗಳನ್ನು ಉತ್ಪತ್ತಿ ಮಾಡಲು ನಮಗೆ ಪ್ರೋಟೀನ್ ಅವಶ್ಯಕತೆ ತುಂಬ ಇದೆ. ಮನುಷ್ಯನ ದೇಹದಲ್ಲಿ ಒಂದು ತೂಕದಲ್ಲಿ ಸುಮಾರು 15% ಮಾತ್ರ ಪ್ರೋಟೀನ್ಸ್ ಇರುತ್ತೆ. ಅಮೈನೋ ಆಮ್ಲಗಳು, ಪ್ರೋಟೀನ್ಗಳು, ಇಲ್ಲಿ ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ, ಈ ಪ್ರೋಟೀನ್ನಲ್ಲಿ ಅಮೈನೋ ಆಮ್ಲಗಳನ್ನು ಕಂಡುಹಿಡ್ಕೊಂಡಿದ್ದಾರೆ. 20 ರೀತಿಯ ಅಮೈನೋ ಆಮ್ಲಗಳಿರುತ್ತೆ. ಅದರಲ್ಲಿ 11 ರೀತಿಯ ಅಮೈನೋ ಆಮ್ಲಗಳು ನಮ್ಮ ಬಾಡಿನಲ್ಲೇ ಉತ್ಪತ್ತಿ ಆಗುತ್ತೆ ಫ್ರೆಂಡ್ಸ್. ಇನ್ನು ಮಿಕ್ಕ 9 ಅಮೈನೋ ಆಮ್ಲಗಳನ್ನು ನಾವು ಪ್ರತಿನಿತ್ಯ ನಮ್ಮ ಬಾಡಿಗೆ ತಿಂತಕ್ಕಂಥ ಫುಡ್ಡಲ್ಲಿ ನಾವು ತರಕಾರಿ, ಹಣ್ಣು ಪ್ರತಿನಿತ್ಯ ಏನು ಸೇವನೆ ಮಾಡ್ತೀವೋ ಆ ಫುಡ್ಡಲ್ಲಿ ನಾವು ಪಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ಒಂದು ದಿನದಲ್ಲಿ ಎಷ್ಟು ಪ್ರೋಟೀನ್ ಅವಶ್ಯಕತೆ ಇದೆ ಅಂದರೆ, ICMR ಅಂದರೆ ಇಂಡಿಯನ್ ಕೌನ್ಸಿಲಿಂಗ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ವಯಸ್ಕರಿಗೆ, ಅಂದರೆ ಹಿಂದೆ ಹೇಳಿದಾಗೆ ವಯಸ್ಕರಿಗೆ ಅವರು ಎಷ್ಟು ತೂಕ ಇರ್ತಾರೋ ಅಷ್ಟು ಗ್ರಾಮ್ ಅಷ್ಟು ನಾವು ಪ್ರತಿದಿನ ಪ್ರೋಟೀನ ಕೊಡಬೇಕಾಗತ್ತೆ. ಮಕ್ಕಳಿಗೆ 1.2 ಗ್ರಾಮ್ ಅಷ್ಟು, ಅವರು ಎಷ್ಟು ತೂಕ ಇರ್ತಾರೋ ಅಷ್ಟಿಗೆ 1.2 ಗ್ರಾಮ್ ಅಷ್ಟು ಪ್ರೋಟೀನ ಕೊಡಬೇಕಾಗತ್ತೆ. ಪ್ರೋಟೀನ್ನಲ್ಲಿ ನಮಗೆ ಏನೆಲ್ಲ ಸಿಗುತ್ತಪ್ಪ ಅಂದರೆ, ಇಲ್ಲಿ ಪ್ರತಿಕಾಯ ಕಿಣ್ವಗಳು ಸಿಗುತ್ತೆ, ಎನ್ಸೈಮ್ಗಳು ಸಿಗ್ತವೆ, ಹಾರ್ಮೋನ್ಗಳು ಮುಂತಾದ ನಿರ್ದಿಷ್ಟ ಕಾರ್ಯವನ್ನು ನಮ್ಮ ಪ್ರೋಟೀನ್ಸ್ ಹೊಂದಿದೆ ಫ್ರೆಂಡ್ಸ್. ನಾವಿವತ್ತು ಏನೋ ಮನೆಯಲ್ಲಿ ಏನೋ ತಿಂಡಿ ಮಾಡಿರ್ತಾರೆ, ಊಟ ಮಾಡ್ತೀವಿ, ತಿಂಡಿ ಮಾಡ್ತೀವಿ ಅಷ್ಟೇ ಅಂದ್ಕೊಂಬಿಟ್ಟಿರ್ತೀವಿ ಫ್ರೆಂಡ್ಸ್. ಅಷ್ಟಲ್ಲ, ನಮ್ಮ ಪ್ರತಿನಿತ್ಯ ನಮ್ಮ ಬಾಡಿಗೆ ಪ್ರೋಟೀನ್ಸ್ಗಳು ಬೇಕೇ ಬೇಕಾಗುತ್ತೆ. ಆ ಪ್ರೋಟೀನ್ಸ್ಗಳನ್ನು ನಾವು ಯಾವ ಥರ ಪಡ್ಕೋಬೇಕು, ನಾವು ಫುಡ್ಡಲ್ಲಿ ಯಾವ ಥರ ಪಡ್ಕೋಬೇಕು ಅನ್ನೋದು ಪ್ರತಿದಿನ ನಾನು ಸ್ವಲ್ಪ ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ತಾ ಬಂದಿದ್ದೀನಿ. ಪ್ರತಿನಿತ್ಯ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಎಷ್ಟು ಬೇಕು ಅನ್ನೋದನ್ನ ನಾನು ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ತಿಳಿಸ್ತಾ ಬಂದಿದ್ದೀನಿ ಫ್ರೆಂಡ್ಸ್. ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು.
ಯಾಕೆಂದರೆ ಇವತ್ತು ನಾವು ಇಲ್ಲಿ ನಮ್ಮ ಬಾಡಿಗೆ ನಮ್ಮ ದೇಹಕ್ಕೆ ಏನೆಲ್ಲ ಕೊಡಬೇಕು ಅಂತ ಇರುತ್ತೋ ಅದನ್ನು ಕ್ರಮವಾಗಿ ಕೊಟ್ಟಾಗ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಆರೋಗ್ಯವಾಗಿರ್ತೀವಿ, ಫಿಟ್ಟಾಗಿರ್ತೀವಿ, ಮತ್ತು ಆಸ್ಪತ್ರೆಗಳಿಗೆ ಹೊರಗಡೆ ಹೋಗೋದಾಗ ನಾವು ಕಂಟ್ರೋಲ್ ಮಾಡ್ಬೋದು. ಹಂಗಾಗಿ ಈ ವಿಷಯನ ಸ್ವಲ್ಪ ಮಟ್ಟಿಗೆ ಪ್ರತಿದಿನ ತಿಳಿಸ್ತಾ ಬರ್ತೀನಿ. ಪ್ರತಿಯೊಬ್ಬರು ಕೂಡ ಸ್ಕಿಪ್ ಮಾಡ್ದೇ ನನ್ನ ವಿಡಿಯೋಗಳನ್ನ ನೋಡಿ ನನ್ನ ವಿಡಿಯೋಕ್ಕೆ ಫಾಲೋ ಕೊಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ಪ್ರತಿದಿನ ಸಿಗ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಟು ಆಲ್.